ಮುಚ್ಚಳಿಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರಸಮ್ ಇದ್ದರೆ ಊಟ ಸೂಪರಾಗಿರುತ್ತೆ. ಇವತ್ತು ನಾನು ಸೂಪರಾಗಿರೋ ಬೀಟ್ರೂಟ್ ರಸಮ್ನ ತೋರಿಸ್ತಾ ಇದ್ದೀನಿ. ರಸಮ್ ಅಂದರೆ ಯಾರಿಗೆಲ್ಲ ಇಷ್ಟ, ನೀವು ಯಾವ್ಯಾವ ಥರದ ರಸಮ್ ಮಾಡ್ತೀರಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ ವೀಕ್ಷಕರೇ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ತಗೊಂಡು ಅದರ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಅದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು. ಬೀಟ್ರೂಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳು ಖುಷಿಪಟ್ಟು ತಿಂತಕ್ಕಂತಹ ತರಕಾರಿ ಅಂದರೆ ಬೀಟ್ರೂಟು. ಆ ಕಲರೇ ಅವರಿಗೆ ಅಟ್ರ್ಯಾಕ್ಷನ್ನು. ನೋಡಿ, ಈಗ ಇದನ್ನು ನಾವು ತುರ್ಕೊಬೇಕು. ನೀವು ಸಣ್ಣದಾಗಿ ಹೆಚ್ಕೊಂಡ್ರೂ ತೊಂದರೆ ಇಲ್ಲ, ನಾನಿಲ್ಲಿ ತುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಈ ಟೊಮೆಟೊ ಸಾರಿಂದನೇ ರಸಮ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಎಷ್ಟೋ ಥರದ ರಸಮ್ನ ನಾವು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿ, ನಾನು ರುಚಿಗೆ ಉಪ್ಪು ಹಾಗೆ ಒಣಗಿದ ಜೀರಿಗೆ ಮೆಣಸು ಮತ್ತು ಹುಣಸೆ ಹಣ್ಣನ್ನು ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣಸನ್ನು ಸಹ ಹಾಕ್ಕೋಬಹುದು. ಈ ಟೊಮೆಟೊ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ವೆರೈಟಿ ಸಾರುಗಳನ್ನು ಮಾಡ್ಕೊಂಡು ತಿನ್ನಿ, ತುಂಬ ರುಚಿ ಅನಿಸುತ್ತೆ. ಈ ಸಾರು ಮಾಡಲಿಕ್ಕೆ ಸಾರಿನ ಪುಡಿ, ಬೇಳೆ, ತೆಂಗಿನಕಾಯಿ ಯಾವುದು ಬೇಡ. ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಆಗ್ತಕ್ಕಂತಹ ಸಾರಿದು. ನೋಡಿ, ಈಗ ಬೀಟ್ರೂಟು ಹಾಗೆ ಹುಳಿ, ಮೆಣಸು, ಉಪ್ಪು ಏನು ಹಾಕಿದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ತಣಿಸ್ಕೊಬೇಕು. ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಬಿಟ್ಟು ಇದರ ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೀರು ಹಾಕೋ ಅಗತ್ಯ ಇಲ್ಲ, ಏಕೆಂದರೆ ಬೇಯಿಸಿದ ನೀರೇ ಸ್ವಲ್ಪ ಉಳಿದಿದೆ. ನೀರು ಪೂರ್ತಿ ಬತ್ತೋಗಿದ್ರೆ ನೀವು ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬಹುದು. ಬೀಟ್ರೂಟ್ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೀಟ್ರೂಟ್ ಚಟ್ನಿ ಮಾಡುವಾಗಲೇ ಅದರ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ತೋರಿಸಿದ್ದೀನಿ, ವಿಡಿಯೋನ ನೋಡಿ. ನಾನಿಲ್ಲಿ ನೋಡಿ, ಒಂದು ಸಣ್ಣ ಸ್ಪೂನ್ ಜೀರಿಗೆ, ಒಂದು 5ರಿಂದ 6 ಮೆಣಸಿನಕಾಳನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಗ್ಗರಣೆ ತಯಾರು ಮಾಡ್ತಾಯಿದ್ದೀನಿ. ತುಪ್ಪ ಕಾದ ನಂತರ ಒಗ್ಗರಣೆಗೆ ನಾನು ಸಾಸಿವೆ, ಅದೇ ರೀತಿ ಒಂದು 4 ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಇಲ್ಲಿ ಪರಿಮಳಕ್ಕೆ ಹಾಕೋದು, ಜಾಸ್ತಿ ಹಾಕೋದೇನು ಬೇಡ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳನ್ನ ಜಜ್ಜಿ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಫ್ರೈ ಮಾಡ್ಕೊಂಬಿಟ್ಟು ಜೊತೆಲಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಬ್ರೌನ್ ಕಲರ್ಗೆ ಬಂದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಬೀಟ್ರೂಟ್ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಮಿಕ್ಸರ್ ಜಾರ್ಗೆ ನಾನೊಂದು ಲೋಟದಷ್ಟು ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ನಿಮಗೆ ರಸಮ್ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ರಸಮ್ ಅಂದಮೇಲೆ ಸ್ವಲ್ಪ ನೀರಾಗಿದ್ರೇ ಚೆಂದ. ಹಾಗಂತ ಇದು ತೀರಾ ನೀರಾಗೋದು ಇಲ್ಲ, ಯಾಕೆಂದರೆ ಬೀಟ್ರೂಟ್ ರುಬ್ಬಿಬಿಟ್ಟು ನಾವು ಸೋಸಿಲ್ಲ. ಹಾಗಾಗಿ ಸ್ವಲ್ಪ ಮಂದವಾಗೇ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ಜೊತೆಲಿ ಉಪ್ಪನ್ನು ನೋಡಿ, ಉಪ್ಪು ಬೇಕು ಅಂತಾದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಸಣ್ಣ ಚೂರು ಬೆಲ್ಲನ ನಾನು ಹಾಕ್ತಾಯಿದ್ದೀನಿ. ಬೆಲ್ಲ ಪ್ರಿಫರ್ ಮಾಡೋರು ಮಾತ್ರ ಹಾಕ್ಕೊಳ್ಳಿ. ಆಲ್ರೆಡಿ ಬೀಟ್ರೂಟ್ ಸ್ವೀಟಿಶ್ ಟೇಸ್ಟ್ ಇರುತ್ತೆ, ಬೆಲ್ಲ ಬೇಕೇ ಬೇಕು ಅನ್ನೋದೇನಿಲ್ಲ. ನನಗೆ ಸ್ವಲ್ಪ ಈ ಸಾರು ಸಿಹಿಯಾಗಿದ್ದರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸಣ್ಣ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಧ್ಯದಲ್ಲಿ ಹೀಗೆ ಕೈ ಆಡಿಸ್ತಾ ಇರಿ. ಇದು ಸಾರು ಎಷ್ಟು ರುಚಿಯಾಗುತ್ತೆ ಅಂದರೆ ಇದನ್ನು ಅನ್ನಕ್ಕೆ ಕಲಸಿ ತಿನ್ನೋದಲ್ಲದೆ ಸೂಪ್ನ ಹಾಗೆ ನೀವು ಬಿಸಿ ಬಿಸಿಯಾಗಿ ಕುಡಿಬಹುದು. ಕುಡಿಲಿಕ್ಕೂ ಸೂಪರಾಗಿರುತ್ತೆ, ಹಾಗೆ ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಾರು ಸಾಕಷ್ಟು ಕುದ್ದಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಈ ಪದಾರ್ಥನ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ, ನಿಮ್ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕರವಾದ, ಸುಲಭವಾದ, ರುಚಿಕರವಾದ ಬೀಟ್ರೂಟ್ ರಸಮ್ ರೆಡಿ ಇದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಜೊತೆಲಿ ಸಂಡಿಗೆ, ಈರುಳ್ಳಿ ಏನಾದರೂ ಇಟ್ಕೊಂಡು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ನಿಮ್ಮ ಪರಿಚಯದವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.